ಎಸ್ ಶಾಂತ ಆಂಟಿ ಪಾಪ ಅವರೇ ತಳ್ಬಿಡು ಬಡಿತಾವ್ರೆ, ಹಾಗಾಗಿ ಬಿಸಿಲಲ್ಲಿ ಕೆಲಸ ಮಾಡ್ತಾರಲ್ಲ ಅಂತ ಅಂದ್ಬಿಟ್ಟು ಒಂದು ಐಸ್ ಕ್ರೀಮ್ ಆಂಟಿ ಗೊತ್ತಿಲ್ಲ. ಬಿಸಿಲಲ್ಲಿ ತಳ್ಬಿಡಿಸ್ತಿದ್ದೀವಿ. ನಿಂಬೆಹಣ್ಣು ತಗೊಬ್ರನಾ? ಎಲ್ಲಿರುತ್ತೆ? ಅಲ್ಲೈತೆ ತಾಬೋಗು. ಅಲ್ಲಿ ಬೇರೆ ಹೋಯ್ತಾರ ಎಳೆ ಕುಡಿಯಕ್ಕೆ. ನೋಡಿ ಎಲ್ಲಿಗೆ ಹೋಗೋದು? ನಮ್ಮದ್ಕೋ ನೋಡಿ, ನಮ್ಮದ್ರಲ್ಲಿ ಕಡಿಕೊಂಡು ಕುಡಿಯಂಬ ಬನ್ನಿ. ನೋಡಿ ನಿಮ್ಮೂದ್ರಲ್ಲಿ ಇದು ಯಾರು ಫೋನು? ಎಲ್ಲ ನಮ್ಮ ಗೋಡ್ರು ದುಕಾನ ಇದು ಹಳೇದ ಹಳೇದು. ಇಲ್ಲೇ ಕಡಿಯೋದು ನೀವೆಲ್ಲ ಅನ್ಕೋತ ವಾಟ್ ಮಾಡಿದ್ದೆ ಅವ್ರು ಮಾಡ್ತಾರೆ. ಈಗ ಒಸಿ ಬಿಟ್ಟಿರ್ಲಿಲ್ಲ. ಗೈಸ್ ಎಳ್ಳೀರ್ ಕೆಡ್ತಾನ ಅಂತ ಅಂದ್ಬಿಟ್ಟು ರೋಟಿ ತಗೊಂಡು ಹೋಯ್ತಾ ಇದೀವಿ. ಇಲ್ಲೇ ಬಿದ್ದವೆ ಗೊನೆ ಮುರ್ಕೊಂಡು ಹೊರ್ಕೊಂಡು. ಕಷ್ಟಪಟ್ಟು ಸುಮ್ಮನೆ ವೇಸ್ಟ್ ಆಗವೆ. ಈಗ ಕುಡಿಯರ? ನಾನು ಬಂದೇ ಇಲ್ಲ ಇಲ್ಲಿಗೆ. ಎಣ್ಣೆ ಬಿದ್ದಿದ್ವೇನಪ್ಪ? ಇವತ್ತು ಬಿದ್ದಿರವ? ಬಿದ್ರವು ಬೆಳಗ್ಗೆ ಬಿದ್ದವೆ. ಮೊನ್ನೆ ದಿವಸ 2 ಬಿದ್ದದ್ದು. ನಮ್ಮ ಮಣಿ ತಗೋದ ಅಲ್ಲಿಗೆ. ನಿಂಬೆಣ್ಣು ಎಷ್ಟು? ಒಂದರಿಂದ ಹಾಕೊಳ್ಳೋದ ಅರ್ಧ ಹಾಕೊಳ್ಳೋದು? ಒಂದು ಎಳ್ಳೀರು 3 ಮಿಂಡು. ಅವನು ಯಾರ ಕಣೆ ಟಾನಿಕ್ ಕುಡಿ ಅಂತ ಕೊಟ್ಟದ್ರಂತೆ. ಕಲ್ಲಣ್ಣ ಇದು ಹಾಕಾರಲ್ಲ, ಕುಲಿಕೆಂಗೆ ಕುಡಿ ಅಂದರೆ ಕುಲಿಕೆಂಗೆ ಕುಡ್ದುವಂತೆ. ಟಾನಿಕ್ ಕುಡಿದ್ಬಿಟ್ಟು ಒದ್ದಾಡ್ತದಂತೆ. ಇದು ಯಾಕೆ ಒದ್ದಾಡ್ತಾ ಇದ್ದಾನೆ ಡಾಕ್ಟ್ರು? ಕುಲಿಕೆಂಗೆ ಕುಡಿ ಅಂದರು, ಅದಕ್ಕೆ ಹೊಟ್ಟೆ ಒಳಗೆ ಕುಲಿಕೆ ಹೇಳಿ ಅಂತ ಒದ್ದಾಡ್ತಾ ಇದ್ದೀನಿ ಅಂತ. ಹಂಗಾಯ್ತಿತ್ತು. ಈ ಥರ ನಿಂಬೆಹಣ್ಣು ಹಿಂಡ್ಕೊಂಡು ಎಳ್ಳೀರಿಗೆ ಹಾಕ್ಯಂಡು ಕುಡಿದ್ರೆ ಸಾಕಾಗಿರ್ತದೆ. ಚಂದ್ರಪಟ್ಟಣದಲ್ಲಿ ಎಳ್ಳೀರು ಕುಡಿಬೇಕಾರೆ ಎಲ್ಲರೂ ನಾವು ಕುಡಿಯೋಣ ಅಂತೀವಿ. ಇಲ್ಲಿ ಬಂದಾಗ ನಮಗೆ ಕುಡಿಯಬೇಕು ಅನ್ಸಕ್ಕೆ. ಬೆಂಗಳೂರಿಗೆಲ್ಲರೂ ಹೋದಾಗ ಕುಡಿಬೇಕು ಅನ್ಸ್ತಾ ಇರುತ್ತೆ. ಚಂದ್ರಪಟ್ಟಣದಲ್ಲೆಲ್ಲ ಇದು ಚೆನ್ನಾಗಿ ಕುಡಿದ ಕಂಬಳ ಇದು ಚೆನ್ನಾಗಿ ನೋಡಿ. ಇದು ಕುಡಿ ನೀನು. ಇದು ಕೊಟ್ಟು ಸುಮ್ ತೊಗೊಂಡ್ಕೊಂತಾರೆ ತಣ್ಣಗಾಯ ಅನ್ಸು. ಒಂಚೂರು ಇಂಟ್ಕೇತೀನಿ, ಉಳಿಬೇಕು. ಇಂಟ್ಕೆಲವ ಎಲ್ಲಿ ಇಲ್ವೇನೆ ಒಡೆಯನ್ ಇನ್ನೊಂದು ತಡೆ. ನಂಗೆ ನಿಂಬೆಹಣ್ಣು ಫ್ಲೇವರ್ ಸಖತ್ ಇಷ್ಟ ಆಗುತ್ತೆ. ಮಟನ್ ಸಾಂಬಾರ್ಗೆ, ಚಿಕನ್ ಸಾಂಬಾರ್ಗೆ, ಚಿತ್ರಾನ್ನಕ್ಕೆಲ್ಲ ಸಖತ್ ಫ್ಲೇವರ್ ಚಂದ ಇಷ್ಟ. ತಡೆ ಹೊಡಿತೀನಿ. ಬೆಳಗ್ಗೆ ಬಿದ್ದೋಗಿರೋ ಬಿಸಿಲು ಸ್ವಲ್ಪ ಒಣಗಿವೆ. ಎಳ್ಳೀರು ಕಿಡ್ಗನ್ ಬೇರೆವ ಬೇಡ. ನೀವು ರಾತ್ರಿ ಏನು ಮಾಡಿದ್ರಿ? ನಮ್ಮ ಮನೇಲಿ ಅವರೆಕಾಳು, ಅಳಸಿಕಾಯಿ ಸಾಂಬಾರು, ಉಪ್ಪು ಸಾಂಬಾರು. ನಿಮ್ಮಲ್ಲೇ ನಮ್ಮಲ್ಲೂ ಅದೇ ತಗೋ. ಸಣ್ಣ ಸಣ್ಣದು ಇಬ್ರು ತಗೋಬಿಟ್ರಲ್ಲ. ಇವು ಒಂದೊಂದು ಬೇಕಾ? ಸಣ್ಣವು ಇಲ್ಲಿ ಎಳೆವು ಸಣ್ಣ ಚೆನ್ನಾಗಿ ತಲೆಗಿಲ ಮೇಲೆ ಎತ್ತಾಕಿ ತಡೆಯೋ ತಾಯಿ. ಈಗ ಕೆಡ್ತೀನಿ. ಇಲ್ಲಿ ಇದು ಈ ಕಡೆ ಬರ್ಪ. ಈ ಕಡೆಯಿಂದ ಕೇಳಿಸ್ತಾರೆ. ಬಾ ಆಂಟಿ ಬರಂಟಿ, ಲಿಂಕ್ ಕೇಳಕ್ ಬರಂಟಿ. ಇಲ್ಲ ನಾನು ಹಿಂಗೆ ಕೆಡ್ತದೆ ಅಲ್ಲ ಮನೆಗೆ ಹೋಗು. ಮೇಲೆ ಬೀಳುತ್ತೆ ಇಲ್ಲ ಸುಮ್ಮನೆ ಅದೆಲ್ಲ ನೀವು ಕೇಳ್ತಿರೋದು ಬೇರೆದು. ಒಂದು ಅಳತೆಯನ್ನು ವೇಸ್ಟ್ ಮಾಡಿದ್ರೆ ಎರಡ ಆಂಟಿ ತೋರಿಸ್ಬಿಟ್ಟು ಏನು ಅದೇ ಮೇಲ್ ಬಿದ್ರೆ ಏನು ಮಾಡ್ತೀಯಾ? ಇಲ್ಲಿ ಬಲಿ ಬಿತ್ತು ವೇಸ್ಟ್ ಮಾಡಿದ್ರೆ ಅಕ್ಕಿ ಹೇಳಿದ್ದು ಹೆಂಗೋಗಿ ನಿಮ್ಮ ಹೋಗಂತ ಆಡೋದು ಕ್ಲಾಸ್ ಮಾಡ್ತಿ. ಕುಡ್ಲು ಸಿಗಾಕ್ಯಾತು.
ಮತ್ತು ಸಂಜೆ ನನ್ನ ಮಗಳಿಗೆ ಹುಷಾರಿರಲಿಲ್ಲ ಅಂತ ಅಂದ್ಬಿಟ್ಟು ಹಾಸನ್ಗೆ ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ಗೆ. ಏನು ಹುಷಾರಿಲ್ಲ ಅಂತಂದರೆ ಅವಳು ತುಂಬ ದಿನದಿಂದ ತಲೆನೋವು ಅಂತ ಇದ್ಲು. ಬೆಳಗ್ಗೆ ಎದ್ದಿದ ತಕ್ಷಣ ತಲೆನೋವು ಅಂತ ಅಂದ್ಬಿಟ್ಟು ಹೇಳ್ತಾನೆ ಇದ್ಲು, ಮತ್ತು ಆವಾಗವಾಗ ತಲೆನೋವು ಅಂತ ಇದ್ಲು. ಏನಂತ ಗೊತ್ತಿಲ್ಲ, ಹಾಗಾಗಿ ಭಯ ಪಡ್ಕೊಂಡು ಇಲ್ಲೆಲ್ಲ ಚಂದ್ರಾಪಟ್ಟಣದಲ್ಲಿ ತೋರಿಸೋದು ಬೇಡ, ಹಾಸನಲ್ಲೇ ತೋರಿಸೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ಒಂದು 3-4 ವರ್ಷದಲ್ಲಿ ನನ್ನ ಮಗನಿಗೆ ಗ್ಯಾಸ್ಟ್ರಿಕ್ ಓವರ್ ಆಗಿ ಫುಲ್ಲು ಹೊಟ್ಟೆ ನೋವು ಈ ಥರದ್ದೆಲ್ಲ ಆಗಿತ್ತು. ಚಂದ್ರಾಪಟ್ಟಣದಲ್ಲಿ ತೋರಿಸಿದ್ವಿ, ಯೂರಿನ್ ಇನ್ಫೆಕ್ಷನ್ ಅಂತೆಲ್ಲ ಹೇಳಿದರು. ಯೂರಿನ್ ಟೆಸ್ಟ್ ಎಲ್ಲ ಮಾಡಿಬಿಟ್ಟು, ಸೊ ಅದೆಲ್ಲ ಸುಳ್ಳು. ನಾವು ಇಲ್ಲೇ ಮನುಪ್ರಕಾಶ್ ಡಾಕ್ಟ್ರ್ ಹತ್ರಕ್ಕೆ ತೋರಿಸಿದ್ಮೇಲೆ ಅವನನ್ನು ಇಲ್ಲಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡ್ಮೇಲೆ ಅವನಿಗೆ ಹುಷಾರಾಗಿದ್ದು. ಸೊ ಹಾಗಾಗಿ ಇಲ್ಲೇ ತೋರಿಸೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಜಾಸ್ತಿ ಒಳಗಡೆ ಕ್ಲಿಪ್ಪಿಂಗ್ಸ್ ತೊಗೊಳ್ಳಿಲ್ಲ, ಸ್ವಲ್ಪ ಅಷ್ಟೇ ತೊಗೊಂಡಿದ್ದು. ಫಲ ಹೆಂಗಿದ್ದೀರ ನೋಡಿ ನಮಗೂ ಬರುತ್ತೆ. ನಾವು ಚಿಕ್ಕವ್ರು ಇರಬೇಕಾದ್ರೆ ಹಾಸ್ಪಿಟ್ಲು ಅಂತಂದರೆ ಭಯಪಡ್ತಾ ಇದ್ವಿ. ನನ್ನ ಮಗಳಿಗೆ ಸಿಕ್ಕಾಪಟ್ಟೆ ಇಷ್ಟ ಹಾಸ್ಪಿಟ್ಲಿಗೆ ಹೋಗೋದು, ಆ ಮೆಡಿಷನ್ ಎಲ್ಲ ತೊಗೊಳೋದು ಅಂತ ಅಂದರೆ. ಬೆಳಗ್ಗೆನೇ ಹೇಳ್ತಾ ಇದ್ಲು, ಅಮ್ಮ ನಾನು ಇವಾಗ ಸ್ಕೂಲಿಗೆ ಹೋಗಲ್ಲ, ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿದಿರಲ್ಲ ಅಂತ. ಅದಕ್ಕೆ ಸ್ಕೂಲಿಂದ ಬಾವಾಗಪ್ಪ ಸಂಜೆ ಹೆಂಗೆ ಹೋಗೋಣ, ಇವಾಗ ಬೇಡ ಸ್ವಲ್ಪ ಕೆಲಸ ಐತೆ ಅಂತ ಅಂದೆ. ಹಾಗಾಗಿ ಸ್ಕೂಲಿಗೆ ಅವಳನ್ನ ಕಳಿಸ್ಬಿಟ್ಟು ಇವಾಗ ಸಂಜೆ ಹಂಗೆ ಬಂದಿರೋದು ಹಾಸ್ಪಿಟಲ್ಗೆ. ಡಾಕ್ಟರ್ ಏನಂತ ಹೇಳಿದರು ಅಂತ ಅಂದರೆ, ಮಕ್ಕಳು ಸುಳ್ಳು ಹೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ, ತಲೆನೋವು ಹುಷಾರಿಲ್ಲ ಅಂತ ಅಂದರೆ ಸ್ಕೂಲಿಗೆ ಕಳಿಸಲ್ಲ ಅಂತ ಅಂದ್ಬಿಟ್ಟು ಸುಳ್ಳು ಹೇಳ್ತವೆ ಅಂತ ಹೇಳಿದರು. ಜ್ವರ ಏನಾದರೂ ಇದೆಯಾ ಅಂತ ಕೇಳಿದರು. ಸರ್ ಜ್ವರ ಇಲ್ಲ, ಶೀತ ಇದೆ ಅಂತ ಅಂದೆ. ಶೀತಕ್ಕೆ ತಲೆನೋವು ಇರ್ಬೋದು ಅಂತ ಅಂದ್ಬಿಟ್ಟು ಮೆಡಿಷನ್ ಬರ್ಕೊಟ್ರು. ಸರ್ ಶೀತ ಅವಳಿಗೆ ತುಂಬ ದಿವಸ ಆದ್ರೂ ಹೋಗಲ್ಲ, ಪರ್ಮನೆಂಟ್ ಶೀತ ಅವಳಿಗೆ, ಬಟ್ ತುಂಬ ದಿವಸದಿಂದ ತಲೆನೋವು ಅಂತ ಹೇಳ್ತಾ ಇರೋದು ಅಂತ ಅಂದಿದ್ದಕ್ಕೆ ಒಂದು ಪ್ಯಾರಾಸಿಟಮಲ್ ಜ್ವರದೊಂದು ಆ್ಯಂಡ್ ಶೀತದೊಂದು ಶಿರಫ್ ಕೊಟ್ಟರು. ಬಟ್ ಏನೂ ಪ್ರಾಬ್ಲಮ್ ಇಲ್ಲ. ವಾಮಿಟಿಂಗ್ ಪ್ರಾಬ್ಲಮ್ ಇದ್ದರೆ ಮತ್ತು ತಲೆ ಸುತ್ತೋದು ಏನಾದರೂ ಇದ್ದರೆ ತಲೆ ಸ್ಕ್ಯಾನಿಂಗ್ ಮಾಡಬೇಕಾಗುತ್ತೆ. ಇದೇನಾದರೂ ಇದೆಯಾ ಅಂತ ಕೇಳಿದರು. ಇದೇನೂ ಇಲ್ಲ, ಜಸ್ಟ್ ತಲೆನೋವು ಅಷ್ಟೇ ಅಂತ ಅಂದೆ. ನೋಡಿ ಶಿರಫ್ ಎಲ್ಲ ಹಾಕ್ಬಿಟ್ಟು ನೋಡಿ, ಸೊ ಶೀತ ಇರೋದಕ್ಕೇನೋ ತಲೆನೋವು ಇರ್ಬೋದು ಅಂತ ಅಂದ್ಬಿಟ್ಟು ಸೊ ಅಷ್ಟು ಮೆಡಿಷನ್ ಕೊಟ್ಬಿಟ್ಟು ಕಳಿಸಿದ್ರು. ಇವಾಗ ಅವಳಿಗೆ ಇವಾಗೇನು ತಲೆನೋವು ಅಂತ ಹೇಳ್ತಾ ಇಲ್ಲ, ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಬಂದಮೇಲಿಂದ. ಸೊ ಅವರು ತಲೆ ಸ್ಕ್ಯಾನಿಂಗು ಅಂತ ಅಂದ ತಕ್ಷಣ ಭಯ ಪಡ್ಕೊಂಡೆ. ಅದಕ್ಕೆ ನೀವು ತಲೆ ಸ್ಕ್ಯಾನಿಂಗ್ ಮಾಡಿಸ್ಬೇಡಿ, ಈ ಥರ ಸಿಮ್ಟಮ್ಸ್ ಇದ್ದರೆ, ವಾಮಿಟಿಂಗ್ ಪ್ರಾಬ್ಲಮ್ಮು, ತಲೆ ಸುತ್ತೋದು ಏನಾದರೂ ಇದ್ದರೆ ಮಾಡಿಸ್ಬೇಕಾಗುತ್ತೆ ಅಂತ ಹೇಳಿದರು. ಆಮೇಲೆ ಊಟನೂ ಸರಿಯಾಗಿ ಮಾಡಲ್ಲ ಅಂತ ಹೇಳಿದೆ. ಅದಕ್ಕೆಲ್ಲ ಟಾನಿಕ್ ಎಲ್ಲ ಬರ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಇವಾಗ ಇಲ್ಲಿ ಹಾಸನಲ್ಲಿ ಒಂದು 2-3 ಸಲ ಹೋಗಿದ್ದೀವಿ ಹೋಟೆಲ್ಗೆ, ನೋಡಿರ್ಬೋದು ಲಾಸ್ಟ್ ವ್ಲಾಗಲ್ಲೆಲ್ಲ ನೀವು. ಸೊ ಇಲ್ಲಿ ನಾನು ಯಾವಾಗ ಹೋದ್ರೂ ಗುರುವಾರನೇ ಹೋಗ್ತೀನಿ. ನಾನ್ ವೆಜ್ ಟ್ರೈ ಮಾಡೋಕ್ಕೆ ಆಗಿಲ್ಲ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಅವ್ರು ಹೇಳ್ತಾಯಿದ್ರು, ನೀವು ಯಾವ ನಾನ್ ವೆಜ್ ತಿನ್ನಲ್ವಾ ಅಂತ ಅಂದ್ಬಿಟ್ಟು. ಸರ್ ನಾವು ನಾನ್ ವೆಜ್ ತಿಂತೀನಿ, ಬಟ್ ಗುರುವಾರನೇ ಬರೋದಾಗಿದೆ ನಾನು, ಅದಕ್ಕೆ ಇನ್ನೂ ಟ್ರೈ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮು ಟ್ರೈ ಮಾಡ್ತೀವಿ ಅಂತ ಅಂದೆ. ಚೆನ್ನಾಗಿರುತ್ತೆ ಟೇಸ್ಟ್ ಇಲ್ಲಿ. ನನ್ನ ಮಗಳು ಹೆಂಗೆ ಆಡ್ತಾಳೆ ಅಂತಂದರೆ, ನನ್ನ ಮಗನೇ ಎಷ್ಟೋ ಸೈಲೆಂಟು. ಸೊ ಎಲ್ಲಿ ಕರ್ಕೊಬಂದ್ರೂ ಸೈಲೆಂಟಾಗಿ ಇರೋದೇ ಇಲ್ಲ. ಯಪ್ಪ ಹೆಂಗೆ ಆಡ್ತಾಳೆ ಅಂತಂದರೆ ಎಲ್ಲೂ ಕರ್ಕೊಂಡೇ ಬರಬಾರ್ದು ಅಂತ ಅನಿಸುತ್ತೆ. ಇವಾಗ ಟೈಮ್ ಬಂದು ಆಗಲೇ 8:30 ಆಗಿದೆ. ಇವಾಗ ಹೋಗೋಷ್ಟರಲ್ಲಿ 9 ಗಂಟೆ ಆಗುತ್ತೆ. ಹಾಗಾಗಿ ಮನೆಗೆ ಹೋಗ್ಬಿಟ್ಟು ಸಾಂಬಾರು ಮಾಡಬೇಕಾಗಿತ್ತು. ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲೇ ಊಟ ಮಾಡ್ತಾಯಿದ್ವಿ. ನನ್ನ ಮಗನ ಬಿಟ್ಬಿಟ್ಟು ಬಂದಿದ್ದೀವಿ. ನನ್ನ ಮಗನಿಗೆ ಪಾರ್ಸಲ್ ತೊಗೊಂಡೋಗ್ಬೇಕು. ಅವ್ನು ಕುಷ್ಕ ಕಬಾಬ್ ತೊಗೊಬನ್ನಿ ಅಂತ ಅಂದ್ಬಿಟ್ಟು ಮನೇಲೇ ಹೇಳಿ ಕಳಿಸಿದ್ದ. ನೋಡಿ ಹೆಂಗೆ ಆಡ್ತಾಳೆ ಅಂತ ಅಂದ್ಬಿಟ್ಟು. ನಮ್ಮ ಮನೆಯವರಿಗೆ ಅಷ್ಟು ಕೋಪ ಬರಲ್ಲ ಮಕ್ಕಳ ಮೇಲೆ, ಬಟ್ ಅವಳು ಅಷ್ಟು ರೋಸ್ತಾ ಇದ್ಲು, ಅಷ್ಟು ಹಿಂಸೆ ಕೊಡ್ತಾಯಿದ್ಲು. ಹಾಗಾಗಿ ಅವ್ರಿಗೂ ಬೇಜಾರಾಗ್ಬಿಟ್ಟು ಬೈತಾ ಇದ್ದಾರೆ. ತಲೆ ಕೊಡ್ಕೊಂಡೆ ಏನಾದರೂ ಮಾಡ್ಕೊ. ಗುರುವಾರ ನಾನೇನು ನಾನ್ ವೆಜ್ ತಿನ್ನಲ್ಲ, ಇವ್ರು ಮಾತ್ರ ತಿನ್ನೋದು. ಹಾಗಾಗಿ ಕಬಾಬ್ ಅಂತ ತೊಗೊಂಡಿದ್ದಾರೆ.
ಪಲ್ಯ ಬೇಡ ನಂಗೆ ಪಲ್ಯ ಬೇಡ ಸರಿ ಆಯ್ತು ಸುಮ್ಮನೆ ಪಲ್ಯ ಬೇಡ ಬರೀ ರೊಟ್ಟಿ ಆ? ಪನ್ನೀರ್ ದಪ್ಪ. ನಾವು ಇಲ್ಲಿ ಬಂದಾಗೆಲ್ಲ ಇದೇ ಟ್ರೈ ಮಾಡೋದಲ್ವ, ಬೇರೆ ಏನೂ ಟ್ರೈ ಮಾಡಲ್ಲ. ಪನ್ನೀರ್ ಬಂದಾಗೆಲ್ಲ ನೋಡಿ ಸಿಕ್ಕೋದಪ್ಪ ಸೂಪರ್ ಕಬಾಬ್ ಕಬಾಬು ಪನ್ನೀರ್ ಕಣಪ್ಪ, ಇದು ಚೆನ್ನಾಗೈತೆ. ಬೇಡ ಚೆನ್ನಾಗಿ ನೋಡು, ಬೇಡ ಬಿಡು, ತುಂಬ ಹಾಕ್ತೀನಿ. ಕಾಲು ತಡಿಬಿಡು, ಕಾಲು ತಡಿಬಿಡು. ಏಯ್ ಏಕೆ ಏನು ಅನ್ಕೊಂಡಿದ್ದೆ ತಲೆ ಕೂತು. ಹೊಡಿಬೇಡ ಹೊಡಿಬೇಡ, ಹೊಡಿಬೇಡ ಡೀಸೆಂಟಾಗಿ ಕುತ್ಕೊಂಡು ತಿನ್ನು. ಯಾಕಂಗೆ ಮಾಡ್ತಿದ್ಯಾ? ಸರಿ ಕೂತ್ಕೋ ಸೈಲೆಂಟಾಗಿ, ಕೂತ್ಕೋ. ಹಂಗಲ್ಲ, ಒಂದೇ ಸ್ಪೂನಲ್ಲಿ ಹಿಂಗೆ ತೂತಿಗೆ ಇಟ್ಕೋಬೇಡ, ಇಲ್ಲಿ ಇಟ್ಕೋ. ಮೂರು ಸ್ಪೂನ್ ಇನ್ನೊಂದು ಸ್ಪೂನ್ ಕೂತವ, ಉಗುಸಿ. ಒಂದೇ ಒಂಚೂರು ತಗೋ. ತಗ ಸ್ಪೂನ್ ಕೊಡಪ್ಪ. ಅಪ್ಪ ಜಬ್ಬೇಡ ಜಬ್ಬೇಡ ಒಂದು ಸ್ಪೂನಲ್ಲಿ ತಿನ್ನೋದು ಈ ಥರ, 2 ಸ್ಪೂನಲ್ಲೆಲ್ಲ. ಚಲೋ ಇದೆ. ಚಲೋ ಐತೈತೆ ಮಕ್ಳ ಹತ್ರ ನಾವು ಕೊಡಿಸ್ಬಿಟ್ಟು ನೀನು ಬೇಡ್ಕೊಂಡು ತಿನ್ಬೇಕು. ನೀನು ನೀನೇ ತಂದ್ಕೊಡು ಅಲ್ಲ, ತಿನ್ನೋ ಸುಮ್ಮನೆ ಬಾಯನ್ನ ಸಿಕ್ಕೊಂಡು ತಿನ್ನು ಮೊದಲು, ತಿನ್ನು ಮೊದಲು. ಹೋಯ್ತಾ ತಿನ್ನವ ತಾಯಿ, ಅಣ್ಣಂಗೆ ಊಟ ತಗೊಳ್ಬೇಕು. ಮನೆ ಕತಾನೆ ತಿನ್ನೆ ಬೇಗ. ಯಪ್ಪ ರೋಸ್ ತಗೊಳ್ಳಿ. ಏಷನ್ ನೋಡು, ತಗೋಬಾ, ಒಂದು ತಗೋಬಾ. ಸೊ ಯಪ್ಪ ದೇವ್ರೇ, ತಲೆನೋವು ಬೇಡ ಗೈಸ್. ಈ ಮಕ್ಳನ್ನ ಮಾತ್ರ ಎಲ್ಲೂ ಕರ್ಕೊಂಡು ಹೋಗ್ಬೇಡಿ, ಅಷ್ಟು ಹಿಂಸೆ ಕೊಡ್ತವೆ. ಗೈಸ್ ಇವಾಗ ಮನೆಗೆ ಬಂದ್ವಿ. ಟೈಮ್ ಬಂದು 10 ಗಂಟೆ ಆಗಿದೆ. ನಮ್ದೆಲ್ಲ ಅಲ್ಲೇ ಊಟ ಮುಗಿಸ್ಕೊ ಬಂದ್ವಲ್ಲ. ನನ್ನ ಮಗ ಇವಾಗ ಊಟ ಮಾಡ್ತಾವನೆ. ಗಂಟ್ಲ ಕಟ್ಕೊಂಡಿತ್ತೆ, ಗಂಟ್ಲು ಕಟ್ಕೊಂಡೈತಾ? ಯಾಕೆ ಸೌಂಡ್ ಹಿಂಗೆ ಚೇಂಜ್ ಆಯ್ತಲ್ಲ ಮತ್ತೆ? ಕೂಗಾಡಿ ಜಗಳಾಡಿ. ಯಾಕೆ ಜಗಳ ಆಡ್ದೆ? ಯಾರ್ದೋ ಮಾತು ಕಟ್ಕೊಂಡು ಯಾರೋ ಜಗಳಕ್ಕೆ ಬಂದಿದ್ರಲ್ಲ, ಹಾಂ, ಅವ್ರು ಕೂಡ ಜಗಳಾಡಿ. ನಿನಗೆ ಗೊತ್ತಾಗಬೇಕು ಯಾರು ಏನು ಮಾತಾಡ್ತಾರೆ ಅಂತ. ಅವತ್ತಿಂದ ಹೇಳಿದ್ರೆ ಕೇಳಕ್ಕೆ ನಿಂಗೆ ಆಗಲಿಲ್ಲ. ಏನಂತ? ಯಾರು ಎಲ್ಲೆಲ್ಲಿ ಇಟ್ಬೇಕು, ಹೆಂಗೆ ಇಟ್ಬೇಕು, ಆ ಥರ ಇದು ಮಾಡೋದು ಅಂದರೆ ಏನೋ ಪುನಃ ಕುಣಿತುತ್ತೆ. ಈಗ ಗೊತ್ತಾ, ಅರ್ಥ ಆಯ್ತಲ್ಲವಾ? ಯಾರನ್ನ ಎಲ್ಲಿಡ್ಬೇಕು ಅಲ್ಲಿ ಇಟ್ಟರೆ ಎಲ್ಲಾರನ್ನೂ ಕೂರಿಸ್ಕೊಂಡು ತಲೆ ಮ್ಯಾಕೆ. ಯಾರು ಹಿಂಗೆ ಅಂತ ಗೊತ್ತಿರುತ್ತಾ? ಎಲ್ಲೋ ಇದ್ದರ್ನ ತಗೊಂಡೋಗಿ ಎಲ್ಲೋ ಇಡ್ತೀವಿ, ಹೆಂಗೆಂಗೋ ಇದ್ದರ್ನ ತಗೊಂಡೋಗಿ ಹೆಂಗೆಂಗೋ ಮಾಡ್ತೀವಿ, ತುಂಬಾ ನಂಬಿರ್ತೀವಿ. ಅವಳು ಹೇಳಿದ್ಲು ಅಂತ ಅವಳ ಮಾತು ಇವಳು ಮಾತು, ಇಲ್ಲಿಂದ ತಂದು ಅಲ್ಲಿಗಳದು, ಅಲ್ಲಿಂದ ತಂದು ಇಲ್ಲಿಗಳದು, ಈ ಪಿನ್ ಚುಚ್ಕೊಳ್ಳೋದು. ಸರಿ ಆಯ್ತು, ಗೊತ್ತಾಯ್ತು ಈಗ ಕಷ್ಟಕ್ಕೆ ಏನಂತ. ಅವತ್ತಿಂದ ಹೇಳಿದ್ರೆ ಹೆಂಗಿರ್ಬೇಕು ಹೆಂಗಿರು ಅಂತ ಅಂದರೆ ಹೇಳಿದ ಮಾತು ಕೇಳ್ತೀಯಾ? ತುಂಬಾ ನಂಬಿರ್ತೀವಿ. ನನ್ನ ಬುದ್ಧಿ ಏನ್ ಗೊತ್ತಾ, ಎಲ್ಲಾರನ್ನೂ ತುಂಬಾ ನಂಬ್ಕೊಳ್ಳೋದು. ನಂಬಿಕೆ ಬಿಟ್ರೆ ಈಗ ಏನಾಯ್ತು ಹೇಳು? ಈ ಏನ್ ಗೊತ್ತಾ, ವ್ಯೂವರ್ಸ್ಗೆ ಡೊಂಕಿದ್ದಂಗೆ ಹೆಂಗಿರ್ಬೇಕು ಹೆಂಗಿರ್ಬೇಕು. ಹೆಂಗ್ ಗೊತ್ತಿರುತ್ತೆ ಹಿಂಗೆ ಅಂತ ಅಂದ್ಬಿಟ್ಟು ಜನಗಳು ಏನ್ ಗೊತ್ತಾ, ಜನಗಳಿಗೆ ನಾನ್ ರಫು, ನಾನು ಸ್ವಲ್ಪ ಬಜಾರಿ ಅನ್ನೋದು ಜನಗಳಿಗೆ ಅರ್ಥ ಆಗುತ್ತೆ, ನೋಡೋ ವ್ಯೂವರ್ಸ್ಗಳಿಗೆ ಅರ್ಥ ಆಗುತ್ತೆ. ನಮಗೆ ಯಕ್ಕ ಎಣ್ಣ ಅಂತ ಅಂದ್ಕೊಂಡು ಮನಸ್ಸಲ್ಲಿ ವಿಷ ತುಂಬಿಕೊಂಡು ನಮಗೆ ಮಾತಾಡೋಕ್ಕೆ ಬರಲ್ಲ ಆಯಿತಾ. ಎಲ್ಲರನ್ನೂ ಬೇಗ ನಂಬಿಬಿಟ್ಟು ನಂಬಬೇಕು, ನಂಬಂತವ ಎಲ್ಲರೂ ನಂಬೋದಲ್ಲ. ಹಿಂಗೆ ಅಂತ ಹೆಂಗೆ ಗೊತ್ತು? ಇಷ್ಟೊಂದು ಮೋಸ ಇರ್ತಾರೆ ಜನ ಜೊತೆ, ಅಷ್ಟು ಹೊಟ್ಟೆ ಉರಿ ಪಡ್ತಾರೆ. ಏನು ನಾನು ಇಷ್ಟೊಂದಾಗಿ ಏನು ಕೇಳಕ್ಕೆ ಹೋಗಿರ್ಲಿಲ್ಲ ನಾನು. ನನಗೆಲ್ಲ ಗೊತ್ತಿತ್ತು, ಯಾರ್ಯಾರು ಎಲ್ಲೆಲ್ಲಿ ಪಿನ್ ಚುಚ್ಚುತ್ತವ್ರೆ,
ಏನೇನು ಅಂತ ಎಲ್ಲ ಸಾಕ್ಷಿ ಸಮೇತ ಎಲ್ಲ ಹೇಳಿದ್ರು ನನಗೆ. ಬಟ್ ನಾನು ಮಾತು ಕೇಳವಲ್ಲ ನೀನು. ನನ್ನ ಮಾತು ಕೇಳ್ಕೊಂಡಿದ್ದೆ ಗೊತ್ತಾಗತ್ತೆ ನಿನ್ಗೆ, ಅರ್ಥ ಆಗೋದು. ಮಾತಾಡಬಾರ್ದು ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ಆಗುತ್ತೆ ಅಂತಲೇ ಅಂದ್ಕೊಂಡಿರ್ಲಿಲ್ಲ ನಾನು. ಎಷ್ಟು ನಂಬಿದ್ದೆ ಅಂತ ಅಂದರೆ, ತಲೆಗೆ ಇದ್ದೇ ಇರ್ತಾರೆ ಅಂತ ಹೇಳಿಲ್ವಾ, ಹೊಟ್ಟೆ ಹೊಲಿ ಪಡ್ಕೊಂಡು ಸಾಯ್ತಾ ಇರ್ತಾರೆ. ಜೊತೆಲಿದ್ದಾರೆ ಹೊಟ್ಟೆ ಉರಿ ಪಡ್ಕೊಂಡಿರ್ತಾರಲ್ಲ. ಅರ್ಥ ಆಯ್ತಲ್ಲ ಎಲ್ಲವಾ? ಪ್ರೂಫ್ ಸಮೇತ ನನಗೆ ಗೊತ್ತಿತ್ತು ಎಲ್ಲೆಲ್ಲಿ ಏನೇನು ನಡೀತೈತೆ, ಮಾತುಕತೆ ಏನೇನು ಆಯ್ತವೆ, ಏನೇನು ಆಯ್ತವೆ, ಎಲ್ಲೆಲ್ಲಿ ಹೋಯ್ತಾವೆ, ಚುಚ್ತಾರೆ ಅಂತ. ಬಟ್ ನಾನು ಏನು ಕೇಳಬಾರ್ದು ಅಂತ ಸಹಿಸ್ಕೊಂಡಿದ್ದೆ. ಅದು ಒಂದೇ ಸಲ ಢಮ್ ಅಂತ ಅಂದಾಗ ಎಲ್ಲಿವರೆಗೂ ಬಿಟ್ಕೊಂಡು ಎಲ್ಲಿವರೆಗೂ ಸಹಿಸ್ಕೊಂಡಿರೋಣ. ಅರ್ಥ ಆಯ್ತಲ್ವಾ? ಇನ್ನು ಮುಂದೆ ನೋಡಿ ಬುದ್ಧಿ ಕಲಿ. ಬರೀ ಇದೇ ಮೋಸ ನಂದು ಎಲ್ಲ ಬಡ ಅಂತ ಅಂದ್ಬಿಡೋದು. ನೋಡಿ ಎಲ್ಲರೂ ನೋಡ್ಕೊಂಡು ಕುಡಿಯೋದಲ್ಲ, ನೋಡ್ಕೊಂಡು ಬುದ್ಧಿ ಕಲಿವು. ಇನ್ನು ಮುಂದೆ ಕಾಲವ ಗೈಸ್, ನನ್ನ ಡೈಲಿ ವ್ಲಾಗ್ಸ್ ಹೆಂಗೆ ಬರುತ್ತೆ ಅದನ್ನು ನೋಡಿ ಖುಷಿ ಪಡಿ. ಇಲ್ಲದೆ ಇರೋದೆಲ್ಲನೂ ಕೇಳಕ್ಕೆ ಹೋಗ್ಬಿಡಿ ಅಷ್ಟೇ. ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ.